ಹಾಯ್ ಹೆಲೋ ಮಾತ್ರೆಗಳ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೋಸ್ಟಲ್ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ಸ್ ಸಿಹಿಗೆಣಸಿನ ಬಜ್ಜಿ ಅಥವಾ ಪೋಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಸಿಹಿಗೆಣಸು ಅಂದ್ರೆ ಸ್ವೀಟ್ ಪೊಟ್ಯಾಟೋನ ತಗೊಂಡಿದ್ದೀನಿ. ಇದರ ಮೇಲಿನ ಸಿಪ್ಪೆನ ತೆಕ್ಕೊಳ್ಬೇಕು. ನಂತರ ಇದನ್ನ ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು 2-3 ಸಲ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನ ನಿಮ್ಗೆ ಈವ್ನಿಂಗ್ ಸ್ನಾಕ್ಸ್ಗೆ ಏನಾದ್ರೂ ಬೇಗನೆ ಮಾಡ್ಕೋಬೇಕು ಅಂತಂದವಾಗ ಮಾಡ್ಕೋಬಹುದು. ಇವಾಗ ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನಿಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 1/4 ಚಮಚದಷ್ಟು ಅಜ್ವೈನ್ ಅಂದ್ರೆ ಓಂಕಾಳು, ಹಾಗೆ 1 ಚಮಚದಷ್ಟು ಕೆಂಪು ಮೆಣಸಿನ ಪುಡಿನ ಹಾಕೊಂತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು. ಆಮೇಲೆ ಇನ್ನೊಂದು 2 ಚಿಟಿಕೆ ಅಷ್ಟು ಸಕ್ಕರೆಯನ್ನ ಹಾಕೊಂತೀನಿ. ಸಕ್ಕರೆ ಹಾಕೋದ್ರಿಂದ ಇದರ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ನೀರ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೋಬೇಕು. ಈ ಹಿಟ್ಟು ತುಂಬಾ ನೀರಾಗಬಾರ್ದು. ಈ ಅಳತೆಯಲ್ಲಿ ಈ ಮಿಶ್ರಣನ ತಯಾರಿಸ್ಕೋಬೇಕು. ನಾವಿಲ್ಲಿ ಇದಕ್ಕೆ ಸೋಡಾ ಪುಡಿ ಹಾಕೊಂಡಿಲ್ಲ. ಇವಾಗ ನಾನಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂತೀನಿ. ನಂತರ ಇಲ್ಲಿ ಈ ಕಟ್ ಮಾಡ್ಕೊಂಡಿರೋ ಗೆಣಸನ್ನ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಈ ತರ ಅದ್ಕೊಂಡು ಈ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರ್ಬೇಕು. ಹಾಗೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಒಂದು ಸೈಡ್ ನ 3 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ ನಾವಿಲ್ಲಿ ಸೋಡಾ ಪುಡಿ ಹಾಕಿಲ್ಲ, ಆದ್ರೂ ಇದೆಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ 3 ನಿಮಿಷದ ನಂತರ ಇದನ್ನ ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕ್ಬೇಕು. ಇನ್ನೊಂದು ಸೈಡು 3 ನಿಮಿಷ ಬೆಂದಾದ್ಮೇಲೆ ಇವಾಗ ನಾನು ಇದನ್ನ ತೆಕ್ಕೊಂತಾ ಇದ್ದೀನಿ. ನೋಡಿ ಇಲ್ಲಿ ಬಿಸಿ ಬಿಸಿ ಸಿಹಿ ಗೆಣಸಿನ ಪುಡಿ ಅಥವಾ ಬಜ್ಜಿ ರೆಡಿ ಆಗಿದೆ. ಇದು ನಮ್ಮ ಕೋಸ್ಟಲ್ ಸ್ಪೆಷಲ್ ಈವ್ನಿಂಗ್ ಸ್ನಾಕ್ಸ್. ಇದನ್ನ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದ ಕೆಳಗೆ ಬರ್ತಿರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.